Now let's go for the next update. Very interesting and important. ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಂದ ಹೊಸ ವರ್ಷೆ ಶುರುವಾಯಿತಾ? What is that ವರ್ಷೆ? Let's look into it. ಎಸ್, ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ ತಕ್ಷಣ ಅವ್ರು ಬರೀ ಮುಖ್ಯಮಂತ್ರಿ ಅಲ್ಲ ಕಣ್ರಿ, ಒಂದು ದೊಡ್ಡ ಸ್ಪಾರ್ಕ್ ಕ್ರಿಯೇಟ್ ಮಾಡಲಿಕ್ಕೆ ತಾವು ಅಧಿಕಾರ ನಡೆಸುವಂತ ಮಹತ್ವಾಕಾಂಕ್ಷೆಯ ಹುದ್ದೆಯನ್ನು ಅಲಂಕರಿಸಿದ ನಂತರ ಹೇಗೆ ನಾನು ನಡೆದುಕೊಳ್ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಸ್ಟ್ರಾಟಜಿಗಳನ್ನು ಹೆಣಿಬೇಕು, ತಂತ್ರಗಾರಿಕೆ, ಮಂತ್ರಗಾರಿಕೆ, ಎದೆಗಾರಿಕೆ ಎಲ್ಲ ಗಾರಿಕೆಗಳನ್ನು ಕೂಡ ಚೆನ್ನಾಗಿ ಕರಗತ ಮಾಡಿಕೊಂಡು ಯಾರಿಗೆ ಎಚ್ಚರಿಕೆ ಕೊಡಬೇಕು, ಯಾರಿಗೆ ಮನವರಿಕೆ ಮಾಡಬೇಕು ಎಲ್ಲವನ್ನು ಕೂಡ ಪಳಗಿಸಿ ಅವರು ಈ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂತ ಅನ್ನುವ ಹಾಗೆ ಮಾಡ್ತಾ ಇದೆ ಸದ್ಯದ ಅಪ್ಡೇಟ್ಸ್. ಯು ಆರ್ ಲುಕಿಂಗ್ ಇನ್ ಟು ಇಟ್. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಡಿ.ಕೆ.ಶಿ ಏನ್ ಮಾಡ್ತಾ ಇದ್ದಾರೆ? ಸಿಎಂ ಆದ ಬಳಿಕ ರಾಜಕೀಯ ಜೀವನವೇ ಬದಲಾಗ್ತಾ ಇದೆಯಾ? ರಾಜ್ಯದಲ್ಲಿ ಹೊಸ ಪದ್ಧತಿಯತ್ತ ಕನಕಪುರ ಟ್ರಬಲ್ ಶೂಟರ್ ಮುಂದಾಗ್ತಾ ಇದ್ದಾರಾ? ವೈಮನಸ್ಸು ಮರೆತು ಮಾಜಿ ಸಿಎಂಗಳ ಜೊತೆ ಮಾತುಕತೆ ನಡೆಸಿರೋದು ಇದಕ್ಕೆ ಸಾಕ್ಷಿ. ಮಾಜಿ ಮುಖ್ಯಮಂತ್ರಿಗಳ ಆಶೀರ್ವಾದ ಪಡಿತಾ ಇರೋದಾದ್ರೂ ಯಾಕೆ ಡಿ.ಕೆ.ಶಿ ಮಾಜಿ ಮುಖ್ಯಮಂತ್ರಿಗಳನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದಾರೆ? ಎಲ್ಲೋ ಬಹಳಷ್ಟು ವರ್ಷಗಳಿಂದ ಅನ್ಯೋನ್ಯತೆಯಿಂದ ಇದ್ದಾರೆ, ಅಥವಾ ಹೌದು ರಾಜಕಾರಣದಲ್ಲಿ ಶತ್ರುಗಳಲ್ಲ ಮಿತ್ರರಲ್ಲ, ಅದು ಬೇರೆ ವಿಚಾರ. ಆದ್ರೆ ಇಲ್ಲ ಏನೋ ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಕೊಟ್ಟು, ಎಕ್ಸ್ಟ್ರಾ ಸಿಗ್ನಿಫಿಕೆನ್ಸ್ ಕೊಟ್ಟು ಭೇಟಿ ಆಗ್ತಾ ಇದ್ದಾರೆ ಅನ್ನೋದಂತೂ ಸುಳ್ಳಲ್ಲ ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಸದ್ಯದ ಸುದ್ದಿ. ಪ್ರಮಾಣ ವಚನಕ್ಕೂ ಮುನ್ನ ಎಚ್.ಡಿ. ದೇವೇಗೌಡರನ್ನ, ಬಿ.ಎಸ್.ವೈ ಅವರನ್ನ ಭೇಟಿಯಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನಿನ್ನೆ ವೀರಪ್ಪ ಮೊಯ್ಲಿ ಆಗಿರ್ಬೋದು, ಡಿ.ವಿ.ಎಸ್ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡ್ತಾರೆ. ಇವರೆಲ್ಲರೂ ಕೂಡ ರಾಜ್ಯಕ್ಕೆ ದುಡಿದಿದ್ದಾರೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಎಸ್, ದಟ್ ಇಸ್ ದ ಪಾಯಿಂಟ್. ಓಕೆ, ನೋಡಿ ದೃಶ್ಯದ ಬಲಭಾಗದಲ್ಲಿ ನೀವು ಗಮನಿಸಬಹುದು, ಸಿದ್ದರಾಮಯ್ಯ ಅವರು ಅಫ್ಕೋರ್ಸ್ ಅವರು ತಮ್ಮ ಪಕ್ಷದವರು ಇಲ್ಲಿ ಭೇಟಿ ಮಾಡ್ತಿದ್ದಾರೆ, ಅವರಿಂದ ಅಧಿಕಾರ ಹಸ್ತಾಂತರ ಆಗುತ್ತೆ, ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸೋದು. ಓಕೆ, ಬಿ.ಎಸ್. ಯಡಿಯೂರಪ್ಪ ಅವರು ಹೌದು ಪ್ರಬಲ ರಾಜಕಾರಣಿ ಕೂಡ, ಮಾಜಿ ಮುಖ್ಯಮಂತ್ರಿಗಳು, ದೊಡ್ಡ ಹೋರಾಟಗಾರರು ಅಲ್ವೇ, ಬಹಳ ರೈತ ಹೋರಾಟದಿಂದ ಬಂದಂಥವ್ರು. ಆಮೇಲೆ ಮತ್ತಿನ್ನೇನು, ಯಡಿಯೂರಪ್ಪ ಅಂತ ಹೇಳಿದ ತಕ್ಷಣ ಈಗ ಎಲ್ಲರ ಅವರನ್ನು ಆರಾಧಿಸುವವರು ಕೂಡ ಇದ್ದಾರೆ ಅಲ್ವೇ, ಒಂದು ಪ್ರಬಲ ಸಮುದಾಯದ ನಾಯಕರಾಗಿ ಕಂಗೊಳಿಸಿದ್ದಾರೆ. ಇನ್ನು ಎಚ್.ಡಿ. ದೇವೇಗೌಡರ ನೋ ಡೌಟ್ ನಮ್ಮ ರಾಜ್ಯದ ಹೆಮ್ಮೆ, ಅಸ್ಮಿತೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅಂತ ಹೇಳಿದ ತಕ್ಷಣ ಪಕ್ಷಾತೀತವಾಗಿ ಒಂದು ಸಲ್ಯೂಟ್ ಬಂದೇ ಬರುತ್ತೆ ಅಲ್ವೇ. ಅವರು ಕೂಡ ಅಷ್ಟೇ ಒಬ್ಬ ದೊಡ್ಡ ಮಾಸ್ ಲೀಡರ್, ಪ್ರಬಲ ಸಮುದಾಯದ ನಾಯಕರು. ಇನ್ನು ಡಿ.ವಿ. ಸದಾನಂದ ಗೌಡರನ್ನ ಭೇಟಿ ಆಗ್ತಾರೆ, ವೀರಪ್ಪ ಮೊಯ್ಲಿ ಅವ್ರನ್ನೂ ಭೇಟಿ ಆಗ್ತಾರೆ, ಜಗದೀಶ್ ಶೆಟ್ಟರ್ ಅವ್ರನ್ನೂ ಭೇಟಿ ಆಗ್ತಾರೆ. ಅಂದರೆ ಈ ಕಳೆದ ಎಲ್ಲ ಮುಖ್ಯಮಂತ್ರಿಗಳನ್ನೂ ಆಲ್ಮೋಸ್ಟ್ ಬಸವರಾಜ ಬೊಮ್ಮಾಯಿ ಅವರೊಬ್ಬರು ಇಲ್ಲ ಅಲ್ವೇ ಸದ್ಯಕ್ಕೆ. ಡಿ.ವಿ. ಸದಾನಂದ ಗೌಡರು, ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರು, ಎಲ್ಲ ಈ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾ ಇದ್ದಾರೆ, ಮಾಜಿ ಪ್ರಧಾನಿಯನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಇವರೆಲ್ಲ ಏನು ಅವ್ರ ಜೊತೆ ಏನು ತುಂಬ ಏನು ಅವಿನಾಭಾವ ಸಂಬಂಧ ಕುಚುಕು ಗೆಳೆಯರಾಗಿದ್ದಂಥವ್ರಾ? ಅಲ್ಲ, ಹಾಗಂತ ಭೇಟಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ರಾಜಕಾರಣಿಗಳು ಯಾವುದೇ ಹೆಜ್ಜೆ ಇಟ್ಟರೂ ಕೂಡ, ಸುಮ್ಮನೆ ಇದ್ದರೂ ಕೂಡ ಬಹಳ ದೊಡ್ಡ ದೊಡ್ಡ ಅರ್ಥ ಇರುತ್ತೆ. ಯಾಕಂತ ಹೇಳಿದ್ರೆ ಅವರು ಮನುಷ್ಯರಿಗಿಂತ ಹೆಚ್ಚಾಗಿ ರಾಜಕಾರಣಿಗಳು ಅನ್ನುವ ಮಾತಿದೆ. ಹಾಗಾಗಿ ಅದೇನಿರ್ಬೋದು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ರಾಜಕೀಯವಾಗಿ ಬದ್ಧ ವೈರಿಗಳು, ಪೊಲಿಟಿಕಲ್ ರೈವಲ್ರಿ ಇರುವಂಥವರು ಈಗ ಯಾಕೆ ಅಪೋಸಿಟ್ ಆಗಿ ನಡೆದುಕೊಳ್ತಾ ಇದ್ದಾರೆ? ಎಲ್ಲದೂ ಜನಮಾನಸದಲ್ಲಿ ಯಾವ ರೀತಿ ಅಚ್ಚಳಿಯದೆ ಉಳಿಬೇಕು. ಸಿಎಂ ಡಿ.ಕೆ.ಶಿ ಆಪ್ತರು ಎಲ್ಲ ವೈರಿಗಳು, ಬದ್ಧ ವೈರಿಗಳಾದಂಥವರೆಲ್ಲ ಈಗ ರಾಜಕೀಯ ಬದ್ಧ ವೈರಿಗಳು, ಈಗ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಅಲ್ವೇ. ಈಗ ಡಿ.ಕೆ.ಶಿ ಸರಣಿ ಸಿಎಂ ಭೇಟಿ ಇದು ಸೌಜನ್ಯಯುತವಾದಂಥದ್ದ, ತಂತ್ರಗಾರಿಕೆಯ? ವೆದರ್ ಇಟ್ ಈಸ್ ಸ್ಟ್ರಾಟಜಿ ಆರ್ ನಾಟ್? ಡಿ.ಕೆ. ಭೇಟಿ ಹಿಂದೆ ಅಡಗಿದೆಯಾ ದೊಡ್ಡ ರಾಜಕೀಯ ಸಂದೇಶ? ರಾಜಕೀಯ ಭವಿಷ್ಯ ರೂಪುರೇಷೆ ಸಿದ್ಧಪಡಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ತಂತ್ರಕ್ಕೆ ಮಾಜಿ ಮುಖ್ಯಮಂತ್ರಿಗಳ ಬೆಂಬಲ ಹುಡುಕಾಟವಾ? ಭೇಟಿ ಮಾತ್ರನಾ ಅಥವಾ ಭವಿಷ್ಯದ ರಾಜಕೀಯದ ಬ್ಲೂ ಪ್ರಿಂಟ್? ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಡಿ.ಕೆ. ಶಿವಕುಮಾರ್ ನಡೆ. ಎಸ್, ನಡೆ ನುಡಿ ದುಡಿಯೋದು ಎಲ್ಲ ನಡೆ ನುಡಿ ದುಡಿ ಅಲ್ವೇ. ಈಗ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ ತಕ್ಷಣ ಏನು ನಮ್ಮ ಕಣ್ಮುಂದೆ ಛಾಪ್ ಹೊತ್ತುತ್ತೆ ಅಥವಾ ಒಂದು ಕಣ್ಮುಂದೆ ಚಿತ್ರಣ ಬರುತ್ತೆ? ಒಬ್ಬ ಸಂಘಟನಾ ಚತುರ. ಆ ಚತುರ ಅನ್ನೋದಿದೆಯಲ್ಲ ನಿಜ. ಸಂಘಟನೆ ಹೌದು, ಅವರ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಅವರು ನಿಜ. ಅದರ ಜೊತೆಗೆ ಎಲ್ಲ
ವಿರೋಧಿಗಳು ಅಂತ ಹೇಳಿಕೊಳ್ಳುವ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ದೇ ಆರ್ ಆಲ್ ಎನಿಮೀಸ್ ಲಿಟ್ರಲಿ. ಹೆಂಗೇನು ಕಡಿಮೆ ಕಿರ್ಚಾಡ್ತಾರಾ, ಕಡಿಮೆ ಕೂಗಾಡ್ತಾರಾ, ಕಡಿಮೆ ಹೋರಾಟ ಮಾಡೋದೇನು, ಹಾರಾಟ ಮಾಡೋದೇನು, ಕಿರ್ಚಾಡೋದೇನು ಅಲ್ವಾ, ಇದೆಲ್ಲ ಇರುತ್ತೆ. ಹೆಂಗೆ ಇವರೆಲ್ಲ ಸ್ನೇಹಿತರಾಗ್ಬಿಡ್ತಾರೆ, ಹೆಂಗೆ ಭೇಟಿ ಆಗಿಬಿಡುತ್ತೆ ಅಂದರೆ ಇಲ್ಲಿ ಜನರಿಗೆ ಯಾವ ಸಂದೇಶವನ್ನು ರವಾನೆ ಮಾಡಬೇಕು. ಈಗೇನಾದರೂ ಮಾಜಿ ಪ್ರಧಾನಿಗಳನ್ನ ಭೇಟಿ ಆಗ ಅವ್ರ್ಯಾರು ನಮ್ಮ ಪಕ್ಷದವ್ರು ಬರಬಾರ್ದು ಅಂತ ಹೇಳ್ತಾರಾ? ಇಲ್ಲ. ಸದಾನಂದ ಗೌಡ್ರು ಯಾಕ್ರಿ ಹೇಳ್ತಾರಾ? ಇಲ್ಲ, ಯಾರೂ ಹೇಳಲ್ಲ ಅಲ್ವಾ. ಇದು ಅವರ ಸ್ಟ್ರಾಟಜಿ. ಮತ್ತು ಎಲ್ಲ ಸಮುದಾಯದ ಯಾವ ಸಮುದಾಯ ಎಲ್ಲ ಸಮುದಾಯದವ್ರನ್ನೂ ಭೇಟಿ ಆಗ್ತಾ ಇದ್ದಾರೆ. ಎಲ್ರಿಗೂ ಅಭಿಮಾನ ಅಲ್ವಾ. ಈಗ ನೀವು ಗಮನಿಸ್ಬೋದು, ಯಾರ್ಯಾರು ಹೀರೋವನ್ನು ಯಾರು ಭೇಟಿ ಆಗ್ತಾರೆ, ನಮ್ಮ ನಾಯಕರನ್ನ ನಮ್ಮ ಹೀರೋನ ಇವ್ರು ಭೇಟಿ ಆಗ್ಬಿಟ್ರಂತ ಒಂದು ಅಭಿಮಾನ ಬರಲ್ವಾ. ಈ ಪಾಯಿಂಟ್ನ ಗಮನದಲ್ಲಿ ಇಟ್ಕೊಳ್ಳಿ. ಮುಂದಿನ ಸುದ್ದಿ ನೋಡೋಣ.